ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯೋಚಿಸ್ತಾ ಇದ್ದೀರಾ? ನಾನಿವತ್ತು ಐತಿಹಾಸಿಕವಾಗಿ ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂದರೆ ಉಚ್ಚಂಗಿ ದುರ್ಗಮ್ಮನ ದೇವಸ್ಥಾನ. ಇದು ದಾವಣಗೆರೆಯಿಂದ ಸುಮಾರು 30 ಕಿಲೋಮೀಟರ್ಸ್ ಆಗತ್ತೆ. ಈ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ದೇವಸ್ಥಾನ ಏಕೆ ಪ್ರಸಿದ್ಧ ಅಂತಂದರೆ, ಇದು ಒಂದು ಬೆಟ್ಟದ ಮೇಲಿರುವ ದೇವಸ್ಥಾನ. ಈ ದೇವರ ದರ್ಶನ ಪಡಿಬೇಕಂದ್ರೆ ನಾವು ಸುಮಾರು 600 ಸ್ಟೆಪ್ಸ್ ಹತ್ಕೊಂಡು ದೇವರ ದರ್ಶನ ಪಡಿಬೇಕಾಗತ್ತೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬನದ ಹುಣ್ಣಿಮೆ ಅಂತ ಕರೀತಾರೆ. ಈ ಬನದ ಹುಣ್ಣಿಮೆಯಲ್ಲಿ ತುಂಬ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಏನು ಅನ್ಕೊತಾರೋ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಾವು ಈ ದೇವಸ್ಥಾನಕ್ಕೆ ಒಂದು 2-3 ಟೈಮ್ಸ್ ವಿಸಿಟ್ ಮಾಡಿದ್ವಿ. ತುಂಬ ವರ್ಷ ಗ್ಯಾಪ್ ಆಯಿತು. ನಾವು ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಹುಣ್ಣಿಮೆ ಇರೋದ್ರಿಂದ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ದೇವರ ದರ್ಶನ ಪಡೆದ್ವಿ. ಈ ದೇವಸ್ಥಾನದಲ್ಲಿ ಈವನ್ ಹೊಂಡ ಕೂಡ ಇದೆ. ಅಲ್ಲಿ ಸ್ನಾನ ಮಾಡಿಬಿಟ್ಟು ದೇವರ ದರ್ಶನ ಪಡಿಬೋದು ನಾವು.